ಇಲ್ಲಿಗೆ ದಡ ಇದೆ, ಆದರೆ ಮುಂಚೆ ದಡ ಇದ್ದಿದ್ದು ಎಲ್ಲಿ ಅಲ್ಲಿ ಕಾಣ್ತೇವೆ ನೋಡಿ, ಅಲ್ಲಿವರೆಗೂ ದಡ ಇತ್ತು. ನದಿ ನೀರು ಹಾಗೆ ಬರ್ತಾ 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 ಇಲ್ಲಿಗೆ ಬಂತು. ಇನ್ನು ಇವ್ರು ಹೇಳ್ತಾ ಇರೋ ಪ್ರಕಾರ, ಈ ಗ್ರಾಮಸ್ಥರು ಹೇಳ್ತಾ ಇರೋ ಪ್ರಕಾರ, ಇನ್ನು 2 ತಿಂಗಳಲ್ಲಿ ಆ ನೀರಿದೆ ನೋಡಿ. ನಮ್ಮ ಸೌತ್ ಕಡೆ ಎಲ್ಲ ಜಾಸ್ತಿ ಕ್ರಿಕೆಟ್ ಫೇಮಸ್ ಅಲ್ವಾ, ನಾವೆಲ್ಲ ಜಾಸ್ತಿ ಕ್ರಿಕೆಟ್ ಆಡ್ತೀವಿ, ಕ್ರಿಕೆಟ್ ನೋಡ್ತೀವಿ. ज़्यादा कौन सा बेहतर है, क्रिकेट या फुटबॉल? फुटबॉल. ಇಲ್ಲಿಗೆ ದಡ ಇದೆ, ಆದರೆ ಮುಂಚೆ ದಡ ಇದ್ದಿದ್ದು ಎಲ್ಲಿ ಅಲ್ಲಿ ಕಾಣ್ತೇವೆ ನೋಡಿ, ಅಲ್ಲಿವರೆಗೂ ದಡ ಇತ್ತು. ನದಿ ನೀರು ಹಾಗೆ ಬರ್ತಾ 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 ಇಲ್ಲಿಗೆ ಬಂತು. ಇನ್ನು ಇವ್ರು ಹೇಳ್ತಾ ಇರೋ ಪ್ರಕಾರ, ಈ ಗ್ರಾಮಸ್ಥರು ಹೇಳ್ತಾ ಇರೋ ಪ್ರಕಾರ, ಇನ್ನು 2 ತಿಂಗಳಲ್ಲಿ ಆ ನೀರಿದೆ ನೋಡಿ, ಆ ನೀರು ಫುಲ್ಲು ಅಲ್ಲಿವರೆಗೂ ಹೋಗ್ಬಿಟ್ಟು ದಡ ಅಲ್ಲಿಗೆಲ್ಲಿಗೋ ನಿಂತ್ಕೊಳ್ಳುತ್ತಂತೆ. ಮಣ್ಣು ಅಲ್ಲಿಂದ ಇಲ್ಲಿವರೆಗೂ ಕುಸಿತಾ 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 ಹೋಗ್ತಾ 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 ಜನಗಳು ಹಿಂದಿಂದೆ ಹಂಗೆ ಹೋಗ್ತಾ ಇರ್ತಾರಂತೆ, ಓಡ್ತಾ ಇರ್ತಾರಂತೆ. ಮಣ್ಣು ಹಂಗೆ ಕುಸಿತಾನೆ ಇರುತ್ತೆ, ಜನಗಳು ಹಿಂದೆ ಓಡ್ತಾ ಇರ್ತಾರೆ. ಮಣ್ಣು ಹಂಗೆ ಕುಸಿತಾ ಇರುತ್ತೆ, ಜನಗಳು ಹಿಂದೆ ಓಡ್ತಾ ಇರ್ತಾರೆ. ಇನ್ನು ಎಷ್ಟು ಹಿಂದೆ ಓಡ್ತಾರೆ ನಂಗಂತೂ ಗೊತ್ತಿಲ್ಲ. ಗೌರ್ಮೆಂಟ್ ಅಂತೂ ಯಾವುದೇ ಪರ್ಮನೆಂಟ್ ಸೊಲ್ಯೂಷನ್ ಮಾಡಲೇ ಇಲ್ಲ. ಬರೀ ಸುಮ್ಮನೆ ನಾವು ಕೆಲಸ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಅಲ್ಲ. ಈ ದಡ ಅಲ್ಲಿವರೆಗೂ ಇತ್ತು ನೋಡಿ, ಆವಾಗ ಸುಮ್ಮನೆ ಪಿಲ್ಲರ್ನ ಚುಚ್ಚಿ 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 ಹೋಗ್ಬಿಟ್ಟಿದ್ರು. ಆದರೆ ಸರ್ಕಾರ ಹೆಸರಿಗೆ ಹಾಕಿರೋಂಥ ಪಿಲ್ಲರ್ಗಳೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಗಿದೆ. ನೋಡುಗರು, ಇಲ್ಲಿರೋಂಥ ಮನೆ ಬೀಳಿಸ್ತಾ ಇದ್ದಾರೆ ಕೆಳಗಡೆ. ಯಾಕಂದರೆ ನೋಡಿ, ಅಲ್ಲೇ ದಡ ಇದೆ. ಇನ್ನೊಂದು 2 ತಿಂಗಳಲ್ಲಿ ದಡ ಇಲ್ಲಿವರೆಗೂ ಆಗ್ಬಿಡುತ್ತೆ ಅಂತೆ. ದಡ ಇಲ್ಲಿವರೆಗೂ ಆದರೆ ಇಲ್ಲಿ ಯಾರಾದರೂ ಮಕ್ಕಳು ಮರಿನ ಇಟ್ಕೊಂಡು ಇಲ್ಲಿ ಬದುಕೋಕ್ಕಾಗುತ್ತಾ? ಅದಕ್ಕೆ ಮನೆ ಎಲ್ಲ ಹೊಡಿತಾ ಇದ್ದಾರೆ ನೋಡಿ ಇವರು. ಈಗೀಗ ಸ್ಟಾರ್ಟ್ ಮಾಡಿದ್ದಾರೆ ಇವರು ಮನೆ ಕಿತ್ತಾಕಕ್ಕೆ. 15 ದಿವಸ ಮನೆ ಕಿತ್ತಾಕಕ್ಕೆ, ಇನ್ನು 15 ದಿವಸ ಅಲ್ಲೋಗಿ ಫಿಟ್ ಮಾಡ್ಕೊಳ್ಳೋಕ್ಕೆ. ಅಷ್ಟು ವರ್ಷ ಬಾಳಿ ಬದುಕದಂಥ ಮನೆ ಇನ್ನೇನು ಅಳಿವಿನ ಅಂಚಿಗೆ ಬಂದ್ಬಿಟ್ಟಿದೆ. ಅದನ್ನ ಕಿತ್ಬಿಟ್ಟು ಬೇರೆ ಕಡೆ ಬೇರೆ ಮನೆ ಕಟ್ಕೋಬೇಕು ಅಂದರೆ ಇವ್ರಿಗೆ ಎಷ್ಟು ಮನ್ಸಿಗೆ ಭಾರ ಆಗಿರಲ್ಲ. ಅದನ್ನ ಥಿಂಕ್ ಮಾಡಿ ನೀವು ಒಂದ್ಸಲ. ಮತ್ತು ಇವ್ರು ಮಾಡಿರೋವಂಥ ಮಣ್ಣಿನ ಮಡಿಕೆ ನೋಡಿ, ಮೋಸ್ಟ್ಲಿ ನೆನ್ನೆ ಮಾಡಿರೋವಂಥ ಮಣ್ಣಿನ ಮಡಿಕೆ ಅನ್ಸುತ್ತೆ. ಈ ಮಾಜುಲಿಲಿ ಮೂಲೆಯಲ್ಲೂ ಏನಾದರೂ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಅದೇ ಥರ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಸಮಗುರಿ ಸತ್ರಕ್ಕೆ ಬಂದಿದ್ದೀನಿ. ಈ ಸಮಗುರಿ ಸತ್ರದಲ್ಲಿ ಇಲ್ಲಿಂದ 500 ವರ್ಷಗಳ ಹಿಂದೆಯಿಂದ ಆ ಒಂದು ಟ್ರೆಡಿಷನ್ ಏನಿದೆ ನೋಡಿ, ಮಾಸ್ಕ್ ಮಾಡೋದು. ಇಲ್ಲಿ ಈ ಫ್ಯಾಮಿಲಿ 500 ವರ್ಷಗಳಿಂದ ಮಾಸ್ಕ್ ಮಾಡ್ತಾ ಇದೆ. ಇದೇ ಇವರ ಟ್ರೆಡಿಷನ್ನು. ಈ ಮಾಜುಲಿ ಐಲ್ಯಾಂಡಿಂದ ದೇಶ ವಿದೇಶಗಳು ಎಲ್ಲ ಕಡೆನೂ ಇವ್ರು ಮಾಡಿರೋಂಥ ಮಾಸ್ಕು ತುಂಬಾ ಫೇಮಸ್ಸು. ನೀವು ಯಾವ ಮಾಸ್ಕು ನಿಮ್ಮ ಇಮ್ಯಾಜಿನೇಷನ್ ಏನು ಅಥವಾ ಆ ಸ್ಟ್ರಕ್ಚರ್ ಕೊಟ್ಬಿಟ್ರೆ ಸಾಕು, ಸೇಮ್ ಹಾಗೆ ಮಾಸ್ಕ್ ಮಾಡಿ ಕೊಟ್ಬಿಡ್ತಾರೆ. ಹ್ಯಾಂಡ್ ಮೇಡ್ ಮಾಸ್ಕ್ ಇದು, ಯಾವುದೇ ಮಿಷಿನ್ ಯೂಸ್ ಮಾಡಲ್ಲ. ಫುಲ್ಲು ದೇಸಿ ಸ್ಟೈಲಲ್ಲಿ ಮಾಸ್ಕ್ ಮಾಡ್ತಾರೆ ಇವರಂತೂ. ಇಡೀ ಮಾಜುಲಿಲಿ ಇದೊಂದೇ ಕಡೆ ಮಾಸ್ಕ್ ಮಾಡೋದು ಇವರು. ಆಲ್ರೆಡಿ ಮಾಡ್ತಾ ಇದ್ದಾರೆ ನೋಡಿ, ದೇಸಿ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ. ಬಿದಿರಿಂದ ಮಾಸ್ಕ್ ಮಾಡ್ತಾ ಇದ್ದಾರೆ ನೋಡಿ ಇವರು. ರಾವಣನ ತಮ್ಮ ಯಾರು ಇವನು? ಕುಂಭಕರ್ಣ.